ಇವರಿಂದ ಯಾವುದೇ ಗಾಡಿ ನಮ್ದು ಇವರಿಗೆ ಸಪ್ಲೈ ಮಾಡಕ್ಕಾಗಲ್ಲ. ಟ್ಯಾಕ್ಸ್ ಕಟ್ಟೋರು ಇವ್ರು ಬಿಡ್ತಾರ ಸರ್ಕಾರ? ₹1 ಒಂದು ದಿನ 200 ಕೋಟಿ ಮೇಲೆ ನಮ್ಗೆ ಹಣ ಬರಬೇಕಾಗಿದೆ. ಮತ್ತೆ ಸಿದ್ದರಾಮಯ್ಯ ಕಳಕಳಿ ಮನೆ ಮಾಡ್ಕೊಡ್ತಾ ಇದ್ದೀನಿ. ತಮ್ಮ ಜೊತೆಗೆ ಬಹಳ ದಿವಸ ಜೊತೆ ಮಾಡ್ತಾ ಇದೀವಿ. ಆದ್ರಿಂದ ಇದನ್ನು ಕೊಡುವರೆ ಕಡ ಖಂಡಿತ, ಮುಷ್ಕರ ಖಚಿತ, ಇದರಲ್ಲಿ ಏನು ಡೌಟ್ ಇಲ್ಲ. ಇತ್ತೀಚೆಗೆ ರಾಜ್ಯ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಅನ್ನಭಾಗ್ಯಕ್ಕೆ ಮೂಲೆಗೆ ತೊಗೊಂಡೋಗಿ ನಮ್ಮ ಲಾರಿ ಮಾಲೀಕರು ತೊಗೊಂಡೋಗಿ ಅಕ್ಕಿ ಕೊಟ್ಟರೆ ಪಾಪ ಅವ್ರಿಗೆ ಹೋಗಿ ಅಕ್ಕಿ ಸಿಗೋ ಪರಿಸ್ಥಿತಿ ಇದೆ. ಇದೆಲ್ಲರೂ ಗೊತ್ತಿದೆ. ಅದನ್ನು ಸರ್ಕಾರ ಮ್ಯಾಗ ನಾವು ಎಷ್ಟೇ ತೊಂದರೆ ಬಂದರೂ ಕೊರೋನಾ ಟೈಮಲ್ಲಿ ಆಗಲಿ ಇವಾಗ ಇವತ್ತಿನ ತನಕ ಸರ್ಕಾರ ನಾವು ಒಗ್ಗಟ್ಟಾಗೇ ನಾವು ಜರ್ನಿ ಮಾಡ್ತಾ ಇದ್ದೀವಿ ಇದ್ರ ತನಕ. ಅದರಿಂದ ಏನು ನಮಗೆ ಅವ್ರಿಗೆ ಭಿನ್ನ ಅಭಿಪ್ರಾಯ ಇಲ್ಲ. ಆದರೂ ಕೂಡ 4 ಲಕ್ಷ ಟನ್ ಒಂದು ತಿಂಗಳಿಗೆ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ ನಾವು. 4,000 ಲಾರಿ ಕೆಲಸ. ಅದ್ರ ಜೊತೆಗೆ ಸ್ವಂತ ಲಾರಿಗಳು, ಪ್ರೈವೇಟ್ ಲಾರಿಗಳು ಸುಮಾರು ಎಲ್ಲ ಡಿಸ್ಟಿಕ್ಕಿಂದ ನಮಗೆ ಈ ಅನ್ನಭಾಗ್ಯ ದಿಟ್ಟಕ್ಕೆ ಓಡಿಸೋರು ಹಣ ಕೊಟ್ಟಿಲ್ಲ ಅಂತ ಭಾಳ ದೊಡ್ಡ ಕಂಪ್ಲೇಂಟ್ ಬಂತು. ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ನಡೆಸಿ ಎಲ್ಲ ಲಾರಿ ಮಾಲೀಕನ ಕರೆದು ತೀರ್ಮಾನ ಮಾಡಿ ಇಲ್ಲಿ ಇವತ್ತೆಲ್ಲ ಗುತ್ತಿಗೆದಾರರು ಬಂದಿದ್ದಾರೆ. ಇವರೆಲ್ಲ ನಮ್ಮ ಲಾರಿಯವ್ರಿಗೆ ಕೊಡಬೇಕಾಗಿದೆ. ಅವ್ರದ್ದು ಲಾರಿ ಸ್ವಲ್ಪ ಇದೆ, ಇದ್ರೂ ಎಮರ್ಜೆನ್ಸಿಗೆ ಬೇಕಂತ ಹೇಳ್ಬಿಟ್ಟು ನಮ್ಮ ಲಾರಿಗಳೆಲ್ಲ ತೊಗೊಂಡಿದ್ದಾರೆ ಮೂಲೆ ಡಿಸ್ಟಿಕ್ಗೆ. ಸುಮಾರು 4,000 ಲಾರಿನಲ್ಲಿ ಇವರು 1,000 ಲಾರಿ, ಅವರು 3,000 ಲಾರಿಗೆ ನಮಗೆ ಇವರು ಹಣ ಕೊಡಬೇಕಾಗಿದೆ. ಹಲವಾರು ಸಲ ಹೇಳಿದ್ವಿ, ಕೋಟ್ಯಾಂತರ ರೂಪಾಯಿ ನಾವು ಡೀಸೆಲ್ ಹೊಡೆದು ಇದೋ ಇವ್ರ ಮೇಲೆ ನಂಬಿಕೆ ಇಟ್ವಿ, ಸರ್ಕಾರದ ಮೇಲೆ ನಂಬಿಕೆ ಇಟ್ವಿ, ಇಷ್ಟು ದಿನ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ವಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಎಷ್ಟು ಕಷ್ಟ ಆಗಿದೆ ಅಂದರೆ ಅದನ್ನು ನಾವು ಹೇಳೋಕ್ಕೆ ಬರೋಲ್ಲ. ಆ ಥರ ತೊಂದರೆ ಆಗಿದೆ. ಈಗ ಸರ್ಕಾರಕ್ಕೂ ಕೂಡ ತೊಂದರೆ ಇರುವಾಗ ಅವ್ರ ಜೊತೆಗೇ ನಾವು ಇರೋಣ ಅಂತ ಹೇಳ್ಬಿಟ್ಟು ನಮ್ಮ ತೀರ್ಮಾನದಲ್ಲಿ ಯಾರು ನಾವು ಮಾತಾಡಲಿಲ್ಲ. ಇವರು ಹಣ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಸುಮಾರು ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚು ಕೊಟ್ಟಿಲ್ಲ, ಏಪ್ರಿಲ್ ಕೊಟ್ಟಿಲ್ಲ, ಮೇನೂ ಕೊಟ್ಟಿಲ್ಲ. ಈಗ ಇನ್ನೇನು ಜೂನ್ ತಿಂಗಳು ಓಡಿಸು ಅಂತ ಹೇಳ್ತಾ ಇದ್ದಾರೆ. ನಮ್ಮಿಂದ ಸಾಧ್ಯ ಇಲ್ಲ ಎಂಬ ತೀರ್ಮಾನನ ನಾವು ಇವ್ರಿಗೆ ತಿಳಿಸ್ಬಿಟ್ಟಿವಿ. ಮೂಲೆಗೆ ಪಾಪ ಎಲ್ಲ ಚಿಕ್ಕ ಲಾರಿಗಳು ಓಡಿಸೋದಿಲ್ಲ, ಪಾಪ ಸಿಂಗಲ್ ಆಪರೇಟರ್ಗಳೆಲ್ಲ ಒಬ್ರು ಇಲ್ದಂಗೆ ರಾಜ್ಯ ಮಟ್ಟದಲ್ಲಿ ಸುಮಾರು 3,000ರಿಂದ 4,000 ಓನರ್ ಕಮ್ ಡ್ರೈವರ್ಸ್ ಅವರೆಲ್ಲ ಪಾಪ ಗಾಡಿ ಓಡಿಸೋರು. ಇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಇಷ್ಟು ದಿನ ಓಡಿಸ್ತಾ ಇದ್ವಿ. ಅದರಿಂದ ಈಗ ಇವ್ರಿಗೆ ನಾವು ತಿಳಿಸ್ಲಿಕ್ಕೆ ನಮ್ಮದು ಸ್ಟೇಟಲ್ಲಿ ಎಲ್ಲರ ಕಡೆ ಸಭೆ ನಡೆಸ್ಕೊಂಬಂದು 15 ದಿವಸ ಕಾಲ ಇವ್ರಿಗೆ ಅವಕಾಶ ಕೊಡ್ತೀವಿ. ಅದಕ್ಕೆ ಮೇಲೆ ನಾವು ಯಾವುದೇ ಕಾರಣಕ್ಕೆ ಒಂದು ಲೋಡನ್ನು ಓಡಿಸಲ್ಲ ಎಂಬ ತೀರ್ಮಾನವನ್ನು ನಾವು ತಗೊಂಡಾಗಿದೆ. ಯಾಕಂದರೆ ಅನ್ನಭಾಗ್ಯ ದಿಟ್ಟಕ್ಕೆ ಅಕ್ಕಿ ಹೋಗಬೇಕಾಗುತ್ತೆ. ಅದು ಪಾಪ ಬಡವರಿಗೆ ಎಲ್ಲರಿಗೂ ಸೇರಿಸ್ಬೇಕಾಗಿದ್ದ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ, ನಾವು ಮಾಡ್ತಾಯಿದ್ದೀವಿ. ಕಡೆಯಲ್ಲಿ ಏನಪ್ಪ ಅಂದರೆ ಈಗ ಕೋಟ್ಯಾಂತರ ರೂಪಾಯಿ ಸುಮಾರು 200 ಕೋಟಿ ಮೇಗೆ ನಮ್ಗೆ ಹಣ ಬರಬೇಕಾಗಿದೆ. ಇವರು ಇದ್ರ ತನಕ ನಮಗೆ ಪೇಮೆಂಟ್ ಮಾಡಿಲ್ಲ. ಇವ್ರ ಮೇಲೆ ನಮಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ 15 ದಿವಸ ಮೇಲೆ ನಾವು ಲಾರಿಗಳು ಸಪ್ಲೈ ಮಾಡೋಕ್ಕಾಗಲ್ಲ ಎಂಬ ತೀರ್ಮಾನನ ತಗೊಂಡಾಗಿದೆ. ಆದರೆ ಜುಲೈ 5ನೇ ತಾರೀಕಿಂದ ಯಾವುದೇ ಗಾಡಿ ನಮ್ಮದು ಇವರಿಗೆ ಸಪ್ಲೈ ಮಾಡೋಕ್ಕಾಗಲ್ಲ. ಏಕಾಏಕಿ ಸರ್ಕಾರಕ್ಕೆ ಕತ್ತಿಸಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 15 ದಿವಸ ಟೈಮ್ ಕೊಡ್ತೀವಿ. ಯಾಕಂದರೆ ಎಲ್ಲ ಗಾಡಿ ಲೋಡಿಂಗಲ್ಲಿದೆ, ಕೆಲವೆಲ್ಲ ಅನ್ಲೋಡಿಂಗ್ ಹೋಗಿದ್ದಾರೆ. ಆದ್ದರಿಂದ ಕೂಡಲೇ ಇವರು ರಾಜ್ಯ ಸರ್ಕಾರ ಎತ್ತರಿಸಿ ತಗೊಂಡು ನಮಗೆ ಹಣ ಕೊಟ್ಟರೆ ನಾವು ಮೂವ್ ಮಾಡೋದು. 250 ಕೋಟಿ ಮೇ ತನಕ ನಮಗೆ ಹಣ ಕೊಟ್ಟರೆ, ಈ ಮೇ 30ನೇ ತಾರೀಕು ತನಕ ನಮ್ಮ ಹಣ ಕೊಟ್ಟರೆ ನಾವು ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ. ಇಲ್ಲವರು ಯಾವುದೇ ಕಾರಣಕ್ಕೆ ನಮ್ಮ ಲಾರಿಯವರು ಮೂವ್ಮೆಂಟ್ ಮಾಡಲ್ಲ ಎಂಬ ತೀರ್ಮಾನನ ತಗೊಂಡಾಗಿದೆ. ಅದೇ ಥರ ಈ ಲೋಕಲಲ್ಲಿ ಓಡಿಸುವಾಗ ಈ PF ESI ಕಟ್ಟಬೇಕಾಗಿದೆ. ಸರ್ಕಾರ ಇವತ್ತು ಕಟ್ತೀವಿ, ನಾಳೆ ಕಟ್ತೀವಿ, ನಾಡ್ದು ಕಟ್ತೀವಿ ಅಂತ ಹೇಳಿದ್ರೆ ನಾಳೆ ಏನೋ ಒಂದು ಅಪಘಾತ ಆದರೆ ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ನಮ್ಮ ಡ್ರೈವರು ಇದ್ರ ಮುಂದೆ ಒಂದು ಏಟಾಗಿದೆ, ಒಬ್ಬನು ಸತ್ತಿದ್ದಾರೆ ಸ್ಪಾಟಲ್ಲಿ, ಅದಕ್ಕೆ ಇದ್ರ ತನಕ ಏನು ಇವರು ಪರಿಹಾರ ಕೊಡೋಕ್ಕಾಗಲ್ಲ. ESI PF ಇಲ್ಲ. ಅದರಿಂದ ಹೆಂಗೆ ಪರಿಹಾರ ಕೊಡೋಕ್ಕಾಗುತ್ತೆ? ಇವರು ಕೊಡೋಕ್ಕಾಗಲ್ಲ. ಅದರಿಂದ ಕೂಡಲೇ ದಯವಿಟ್ಟು ಸರ್ಕಾರ ಅದನ್ನು ಮಾಡಬೇಕಾಗುತ್ತೆ. ಈ ರಾಗಿ MSP ರಾಗಿ ಓಡಿಸ್ತಾ ಇದ್ದೀವಿ. ಅದರಲ್ಲಿ ಕೂಡ 70% ನಾವು, 30% ಇವರು ಲಾರಿನಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ರಾಗಿದೂ ಸುಮಾರು ಹಣ ನಿಂತಿದೆ. ಇದೆಲ್ಲ ಏಕಾಏಕಿ ಕಾಲದಲ್ಲಿ ನಿಂತಿರೋ ಕಾರಣ ಭಾಳ ದೊಡ್ಡ ತೊಂದರೆ ಇದೆ. ಲೇಬರ್ಸ್ಗೆ ಲೋಡಿಂಗ್ ಕೊಡ್ತಾ ಆಗ್ತಾ ಇಲ್ಲ.
ಅದಕ್ಕೆ ನಾವು ಕೊಟ್ಟು ಲೋಡ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಲೋಡಿಂಗ್ ಅನ್ಲೋಡಿಂಗ್ ಕೊಡಲ್ಲ, ಬಾಡಿಗೆ ಕೊಡಲ್ಲ, ESIPF ಕೊಡಲ್ಲ. ಹೆಂಗಿದು ನಮ್ಮ ವ್ಯವಹಾರ ನಡೆಸೋದು ಇವ್ರ ಜೊತೆಗೆ? ಆದ್ದರಿಂದ ಇವ್ರ ಸರ್ಕಾರ ಜೊತೆಗೆ ಇವರೇ ಓಡಿಸ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಆದ್ದರಿಂದ EMD ಇವರು EMD ಕೊಟ್ಟಿದ್ದಾರೆ. ಇವಾಗ ಒಂದು ಟೆಂಡರ್ ಆಗಬೇಕಂದ್ರೆ EMD ಕೊಡ್ತೀವಿ, ಸುಮಾರು 20 ಕೋಟಿ ರೂಪಾಯಿ. ಆ EMD ಕೂಡ ವಾಪಸ್ ಕೊಡಿದ್ರೆ ಹೆಂಗೆ? ಒಂದು ದಿನಕ್ಕೆ ನಾವು ಟ್ಯಾಕ್ಸ್ ಕಟ್ಟಿದವ್ರೆ ನಮ್ಮ ಲಾರಿಗೆ, ಲೋಕಲ್ ಲಾರಿಗೆ 15,000 ರೂಪಾಯಿ 10,000 ರೂಪಾಯಿ ಪೆನಾಲ್ಟಿ ಹಾಕಿ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ. ಸುಮಾರು ಸಾವಿರಾರು ಗಾಡಿಗೆ ಡೀಸೆಲ್ ಹೊಡೆದ್ಬಿಟ್ಟೆ ನಾವು ಮೂವ್ಮೆಂಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟಿದವ್ರು ಇವ್ರು ಬಿಡ್ತಾರ? ಸರ್ಕಾರ 1 ರೂಪಾಯಿ ಒಂದು ದಿನ ಬಿಡ್ತಾರ? ಏನೋ ಸರ್ಕಾರ ಜೊತೆಗೆ ಒಗ್ಗಟ್ಟ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಅಸೋಸಿಯೇಷನ್ ಅವರೆಲ್ಲ ಸೇರ್ಕೊಂಡು ಮಾಡಿದ್ರು. ಆದ್ರೂ ಇವ್ರು ನಮಗೆ ಹಣ ಕೊಡ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಇವ್ರೆ ಸಭೆ ಕರೆದಿದ್ದು ನಾವೇ. ಯಾವುದೇ ಕಾರಣಕ್ಕೆ ನಿಮಗೆ ನಾವು 15 ದಿವಸ ಬಿಟ್ಟು ಯಾವುದೇ ಕಾರಣಕ್ಕೆ 5ನೇ ತಾರೀಕು ಜುಲೈ 5ನೇ ತಾರೀಕು ಬೆಳಗ್ಗಿಂದ ಅನಿರ್ದಿಷ್ಟ ಕಾಲ ಮುಷ್ಕರ. ಯಾವುದೇ ಕಾರಣಕ್ಕೆ ನಿಮ್ಮ ರೈಸನ್ನು ರಾಗಿ ಆಗಲಿ ಅಕ್ಕಿ ಆಗಲಿ ಏನು ನಾವು ಸಾಗಣೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಪ್ರಿಂಟ್ ಆ್ಯಂಡ್ ಮೀಡಿಯಾ ಮೂಲಕ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯನವರ ಕಳಕಳಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ತಮ್ಮ ಜೊತೆಗೆ ಭಾಳ ದಿವಸ ನಾವು ಜರ್ನಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದನ್ನು ಕೊಡಿದವರೆ ಖಂಡಿತ ಮುಷ್ಕರ ಖಚಿತ, ಇದರಲ್ಲಿ ಏನು ಡೌಟ್ ಇಲ್ಲ.